ನೀವು ಯಾವ ಸಮಯದಲ್ಲಿ ದೇವರ ನಾಮವನ್ನು ಜಪಿಸುವುದರಿಂದ ಏನಾಗುವುದೆಂದು ನಿಮಗೆ ಗೊತ್ತೇ? 1. ಮನೆಯಲ್ಲಿ ದೇವರನ್ನು ಸ್ಮರಣೆ ಮಾಡಿದರೆ ಮನೆಯೇ ದೇವಾಲಯವಾಗುತ್ತದೆ. 2. ಕೆಲಸಗಳನ್ನು ಮಾಡುವಾಗ ದೇವರ ನಾಮವನ್ನು ಜಪಿಸಿದರೆ ನಿಮಗೆ ಹೆಚ್ಚು ಶಕ್ತಿ ಬರುತ್ತದೆ. 3. ನೀವು ನಡೆಯುವಾಗ ದೇವರ ನಾಮವನ್ನು ಜಪಿಸಿದರೆ ತೀರ್ಥಯಾತ್ರೆಗೆ ಹೊರಟ ಹಾಗೆ ಇರುತ್ತದೆ. 4. ನಿದ್ರೆ ಮಾಡುವ ಮುಂಚೆ ದೇವರ ನಾಮವನ್ನು ಜಪಿಸಿದರೆ ಜ್ಞಾನ ನಿದ್ರೆಯಲ್ಲಿ ಇರುವ ಹಾಗೆ ಇರುತ್ತದೆ. 5. ಆಹಾರವನ್ನು ತಯಾರಿಸುವಾಗ ದೇವರ ನಾಮವನ್ನು ಜಪಿಸಿದರೆ ಆ ಆಹಾರವು ಮಹಾ ಪ್ರಸಾದವಾಗುತ್ತದೆ. 6. ನೀವು ಆಹಾರವನ್ನು ಸೇವಿಸುವಾಗ ದೇವರ ನಾಮವನ್ನು ನೆನೆದರೆ ಆ ಆಹಾರವು ದೇವರ ಪ್ರಸಾದವಾಗುತ್ತದೆ. 7. ನೀವು ಸ್ನಾನ ಮಾಡುವಾಗ ದೇವರ ನಾಮವನ್ನು ಜಪಿಸಿದರೆ ತೀರ್ಥ ಸ್ನಾನ ಮಾಡಿದ ಹಾಗೆ ಆಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.